ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ವಾಕ್ಯ ಆಲಿಸಲು ಆಯಸ್ಸನ್ನು ಆರೋಗ್ಯವನ್ನು ನೀಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಿರೀಕ್ಷೆಯಿಂದ ಆಗಿರೋಣ. ನನ್ನ ಕಾರ್ಯಗಳಿಗೆ ಮಾತ್ರ ದೇವರು ಉತ್ತರ ನೀಡುತ್ತಿಲ್ಲ, ಇಷ್ಟೊಂದು ಪ್ರಾರ್ಥಿಸಿ ಏನೂ ಸರಿಯಾಗುತ್ತಿಲ್ಲ ಎಂದು ಚಿಂತಿಸುವವರು ಇದ್ದಾರೆ. ಅನೇಕ ವಿಷಯದ ಕುರಿತು ಬೇಸರ ಪಡುವವರು ಇದ್ದಾರೆ. ಆದರೆ ದೇವರ ನಾಮದಲ್ಲಿ ಒಂದು ಕಾರ್ಯ ಹೇಳಲು ಸಾಧ್ಯ. ವಾಕ್ಯ ಆಲಿಸುವಾಗ ನಾವು ನಮ್ಮ ಕಾರ್ಯಗಳು ದೇವರ ಕರದಲ್ಲಿ ಆಗಿದೆ. ಹಾಲೆಲೂಯಾ. ದೇವರ ಕರದಲ್ಲಿ ಇರುವ ಯಾರಿಗೂ ಚಿಂತಿಸಬೇಕಾಗಿಲ್ಲ. ಟೆನ್ಷನ್ ಆಗಬಹುದು ಯೋಚಿಸುವಾಗ. ನಾವೆಲ್ಲ ಸಾಧಾರಣ ಮನುಷ್ಯರಲ್ಲವಾ? ಆದರೆ ನಿನ್ನ ಕರ ಹಿಡಿದು ನಿಂತಿರುವುದು ಸರ್ವಶಕ್ತನಾದ ದೇವರಾಗಿದ್ದಾರೆ. ಆ ದೇವರಿಗೆ ತಿಳಿದಿದೆ, ಬೆಂಕಿಯಲ್ಲಿ ಆದರೂ ನೀರಿನಲ್ಲಿ ಆದರೂ ನಮ್ಮನ್ನು ಸುರಕ್ಷಿತವಾಗಿ ನಡೆಸಲು ಸಲುಗಲು. ಆಮೆನ್. ಹಲ್ಲೆಲೂಯಾ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯವನ್ನು ಆಲಿಸುವವರು ಹೇಳುವುದು, ಇದೊಂದು ಮಿರಾಕಲ್ ಮಾರ್ನಿಂಗ್ ಎಂದು. ನಿರೀಕ್ಷೆಯಿಂದ ವಾಕ್ಯವನ್ನು ನಮಗೆ ಆಲಿಸೋಣ. ವಾಕ್ಯದ ಶಕ್ತಿಯಲ್ಲಿ ನಮಗೆ ಬಿಡುಗಡೆ ಕೃಪೆ ಪಡೆಯಲು ಸಾಧ್ಯ. ಹಲ್ಲೆಲೂಯಾ. ಕಾರಣ ವಾಕ್ಯ ಆಲಿಸುವಾಗ ದೇವರನ್ನು ಆಗಿದೆ ನಾವು ಸ್ವೀಕರಿಸುವುದು. ಆಮೆನ್. ಮತ್ತಾಯನ ಶುಭ ಸಂದೇಶ 8ನೇ ಅಧ್ಯಾಯ 16ನೇ ವಾಕ್ಯ. ಸಂಜೆ ಆಯಿತು, ದೆವ್ವ ಹಿಡಿದ ಅನೇಕರನ್ನು ಯೇಸುವಿನ ಬಳಿಗೆ ಕರೆತರಲಾಯಿತು. ಯೇಸು ತಮ್ಮ ಒಂದು ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸಿದರು. ಮಾತ್ರವಲ್ಲ, ರೋಗ ಪೀಡಿತರೆಲ್ಲರನ್ನು ಗುಣಪಡಿಸಿದರು. ಪ್ರಿಯರೇ, ಈಗ ವಾಕ್ಯದಲ್ಲಿ ಆಲಿಸಿದ್ದ ಹಾಗೆ ನಮ್ಮಲ್ಲಿ ನಮ್ಮ ಜೀವನದಲ್ಲಿ ಬೇಕು ವಾಕ್ಯದಿಂದ ಬಿಡುಗಡೆ. ವಾಕ್ಯದಿಂದ ದೇವರು ದೆವ್ವಗಳನ್ನು ಬಿಡಿಸಿದರು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದೆವು. ಪ್ರಿಯರೇ, ಪ್ರತಿನಿತ್ಯ ನಾವು ಶಕ್ತಿಯುಳ್ಳ ವಾಕ್ಯವನ್ನು ಆಲಿಸುವುದಾಗಿದೆ. ಆದ್ದರಿಂದ ವಾಕ್ಯವನ್ನು ತಪ್ಪದೇ ಆಲಿಸಬೇಕು ಎಂದು ಹೇಳುವುದು. ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿಸಬೇಕು. ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಡದೆ ವಿಶ್ವಾಸಿಸಿ ಸ್ವೀಕರಿಸಿ ಧ್ಯಾನಿಸಬೇಕು. ಒಂದು ಸಮಸ್ಯೆ ಬಂದಾಗ ವಾಕ್ಯವನ್ನು ಹೇಳಿಸಿ ಧ್ಯಾನಿಸಿ ಪರಿಹರಿಸಲು ಸಾಧ್ಯವಾಗಬೇಕು. ಮಕ್ಕಳ ಹೆಸರನ್ನು ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸಬೇಕು. ದಿನಕ್ಕೆ ಒಂದು ವಾಕ್ಯವಾದರೂ ಮಕ್ಕಳಿಗೆ ಹೇಳಿಕೊಡಬೇಕು. ಯಾವುದೇ ಶಕ್ತಿ ಬಲ ಜ್ಞಾನವಿಲ್ಲದ ಮಕ್ಕಳಾದರೂ ವಾಕ್ಯದಿಂದ ಮೊದಲ ಸ್ಥಾನಕ್ಕೆ ತಲುಪುತ್ತಾರೆ. ಹಲ್ಲೆಲೂಯಾ. ಅನೇಕ ತಂದೆ ತಾಯಿಯರು ಇದನ್ನು ಸಾಕ್ಷಿ ನುಡಿದಿದ್ದಾರೆ. ಮಕ್ಕಳ ಜೀವನದಲ್ಲಿ ನಿರೀಕ್ಷೆ ಬರುತ್ತದೆ. ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಅದ್ಭುತದ ಕಣಿವೆಯಲ್ಲಿ ನಡೆಸುತ್ತದೆ. ಆಮೇನ್. ಕಾರಣ ನಾವು ವಿಶ್ವಾಸಿಸಿ ಆಲಿಸುವುದು ದೇವರ ವಾಕ್ಯವಾಗಿದೆ. ಆಮೇನ್. ಅನೇಕರಿಗೆ ಕಳಿಸಿಕೊಡುವುದು ದೇವರ ವಾಕ್ಯವಾಗಿದೆ. ದೇವರ ವಾಕ್ಯದ ಆಶೀರ್ವಾದ ನಮ್ಮ ಸುತ್ತ ಆವರಿಸಲಿ. ಆಮೇನ್. ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಇಂದು ಭಾನುವಾರ, ಇಂದಿನ ದಿವ್ಯ ಬಲಿ ಪೂಜೆಯಲ್ಲಿ ನಮ್ಮ ಮಕ್ಕಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.